ದೇವಿ ಅಂತ ಅವ್ರು ಅದೇ ತರ ಲಕ್ಷ್ಮಿಯ ಕಳೆಯಾಗಿದ್ದಾರೆ. ಫಸ್ಟ್ ಅಜ್ಜಿ ನನಗೆ ಚಳಿಲಿ ತುಂಬಾ ನಡ್ಕೊಂಡು ಕೂತಿದ್ರು ಯಶವಂತಪುರದಲ್ಲಿ. ಹೆಂಗ್ ಎತ್ಕೊಂಡ್ಬಂದ್ವಿ ನಾವು ನಿಮ್ಮನ್ನ? ಎಲ್ಲಿದ್ರಿ? ಹೆಂಗ್ ಎತ್ಕೊಂಡ್ಬಂದ್ವಿ? ನನ್ನ ಮಗ ಹಂಗೆ ಎತ್ಕೊಂಡು ಬಂದ. ತುಂಬಾ ನಡಕ್ತಿದ್ರು ಚಳಿ. ಅವರಿಗೆ ಗೊತ್ತಾಗ್ತಿದ್ಯಾ ಅಮ್ಮ ಎಲ್ಲಿ ಅವರು ಯಾವ ಊರಿನವರು ಏನಾದ್ರು ಗೊತ್ತಾ? ಪ್ರೀತಿ ಅಷ್ಟೇ ಮುದ್ದು ಮಾಡೋದು. ಅಲ್ಲ ಅವರಿಗೂ ಗೊತ್ತಾಗ್ತಿಲ್ವಾ? ಹಿಂಗೆ ಎತ್ಕೊಂಡ್ಬಂದಂತೆ. ಎರಡಕ್ಕೆ ಕೇಳುತ್ತೆ. ಅಯ್ಯೋ 3 ಮುದ್ದೆ ತಿನ್ನುತ್ತಿದ್ದು ಗಟ್ಟಿ. 3 ಮುದ್ದೆ ತಿನ್ನುತ್ತೆ ಗಟ್ಟಿ. ಇದು ಕೆಲಸ ಕೊಟ್ಟು ಎರಡಕ್ಕೆ ಕೊಡಲ್ಲ, ಓಟೋಗ್ಬಿಡ್ತೀನಿ ಅಂತ ಹುಡುಗಿ. ತುಂಬಾ ಒಳ್ಳೆ ಹುಡುಗಿ, ಹರ್ಷಿತಾ ಅಂತ. ಈ ಹುಡುಗಿ ತುಂಬಾ ಒಳ್ಳೆ ಹುಡುಗಿ. ಏನಮ್ಮ ನಿನ್ನ ಹೆಸರು ಕಂದ? ಅಕ್ಷಿತಾ. ಎಲ್ಲಿ ಸಿಕ್ತೆ ನೀನು? ರೈಲ್ವೆ ಸ್ಟೇಷನ್ ಅಲ್ಲಿ. ಏನ್ ಮಾಡ್ತಾ ಇದ್ದೆ ನೀನ್? ಅಲ್ಲಿ ಏನ್ ಮಾಡ್ತಾ ಇದ್ದೆ? ಅಲ್ಲೇ ಒಂದು ಹುಡುಗ ಸಿಕ್ಕಿದ್ದ. ಅಲ್ಲಿ ಕೈಯೆಲ್ಲ ಹಿಡ್ಕೊಂಡಿದ್ದ. ಆಮೇಲೆ ಇವರು ಅಲ್ಲಿಗೆ ಬಂದಿದ್ರು. ಇವರು ಅಲ್ಲಿಂದ ಆ ಹುಡುಗಂಗೆ ಹೊರತಿ ಕಲಿಸ್ತಿದ್ರು. ಆಮೇಲೆ ಅಲ್ಲಿಂದ ಇಲ್ಲಿಗೆ ಬಂದು ನನಗೆ ಕರ್ಕೊಂಬಂದ್ರು ಇಲ್ಲಿಗೆ. ಹೌದಮ್ಮ? ಅವ್ರ ತಂದೆ ಬದುಕಿದ್ದಾರೆ. ಅವ್ಳು ಹೇಳಿ ಸತ್ಯನೇ. ಆಕ್ಚುಲಿ ಅವ್ರ ತಂದೆ ಇದ್ದಾರೆ. ಫಸ್ಟ್ ಬೇರೆ ಆಶ್ರಮದಲ್ಲಿ ಇರ್ತಾಳೆ. ಅಲ್ಲಿಂದ ಹೊರಗಡೆ ಹೋದ್ಮೇಲೆ ಬೇರೆ ಬೇರೆ ಕಡೆ ಹುಡುಗರು ಮಿಸ್ಯೂಸ್ ಮಾಡ್ಕೊಂಡು. ನೋಡಿ, ದಯವಿಟ್ಟು ಹೇಳ್ತೀನಿ, ಯಾವುದೇ ಒಂದು ಹೆಣ್ಮಕ್ಳನ್ನ ಮಿಸ್ಯೂಸ್ ಮಾಡ್ಕೊಂಡು ಬೀದಿಲಿ ಬಿಸಾಕ್ಬಿಡಿ. ಯಾಕಂದ್ರೆ ಅವ್ರದ್ದು ಒಂದು ಕುಟುಂಬ ಇರುತ್ತೆ. ಆ ಥರ ಮಾಡ್ಕೊಂಡಾಗ ಈ ಥರ ಬೀದಿಲಿ ಬೀಳ್ತಾರೆ ಹೆಣ್ಮಕ್ಳು. ಅಲ್ಲ, ತಂದೆ ಇದ್ದಾರೆ ಅಂತ ಹೇಳಿ ಇದ್ದಾರೆ, ಮನೆ ಇದೆ, ಎಲ್ಲ ಇದೆ. ಅವ್ರ ಮನೆ ಹತ್ರ ಹೋಗಿದ್ದೀನಿ. ಅವ್ರ ಅಪ್ಪ ಇವತ್ತು ಬರಲ್ಲ. ಅವ್ಳು ಸತ್ರು ಬರಲ್ಲ. ಅವ್ರು ಬರಲ್ಲ ಅಂತ? ಬರಲ್ಲ. ಅಲ್ಲ, ಅವ್ರ ಡ್ಯಾಡಿ ಇದ್ದಾರೆ ಅಂತ ಹೆಂಗ್ ಗೊತ್ತಾಗಿದೆ? ಇವಳು ನಂಬರ್ ಸಿಕ್ತು ನಮ್ಗೆ. ನಂಬರ್ ಸಿಕ್ತು. ಇವಳು ಹೇಳಿದ್ದು ಮನೆ ಹತ್ರ ಹುಡ್ಕೊಂಡು ಹೋದ್ವಿ. ಸ್ಟೇಷನ್ ಅಲ್ಲೂ ನಂಬರ್ ಇದೆ. ಆರ್.ಎಂ.ಸಿ. ಪೊಲೀಸ್ ಸ್ಟೇಷನ್ ಇಂದ. ಇವಳು ಯಾರನ್ನು ರೋಡಲ್ಲಿ ಬಿಟ್ಬಿಟ್ಟಿದ್ದಾರೆ ಆಲ್ರೆಡಿ. ಯಾರ್ಯಾರೋ ಕರ್ಕೊಂಡು ಓಡಾಡ್ತಾನೆ ಇದ್ರು. ನನಗೆ ತುಂಬಾ ಜನ ಆಟೋ ಅಣ್ಣಂದಿರು ಫೋನ್ ಮಾಡಿದ್ರು, ಈ ತರ ಒಂದು ಹುಡುಗಿ ಅಂತೇಳಿ. ಕಂಟಿನ್ಯೂ ಫೋನ್ ಮಾಡ್ತಾನೆ ಇದ್ರು. ನಾನು ರಾತ್ರಿ 10:30 11 ಗಂಟೆಗೆ ಹೋದೆ. ಆಗ್ಲೂ ಯಾರೋ ಕರ್ಕೊಂಡು ಹೋಗ್ತಾನೇ ಇದ್ದ. ಮನೆಯಲ್ಲಿ ಯಾರ್ದು ಇವ್ರ ಮನೆ? ಯಾವ ಹಾಸ್ಪಿಟ್ಲ್ ಅಮ್ಮ ಮನೆ ನಿಮ್ದು? ಮನೆಯಲ್ಲಿ ಹೇಳು. ನಮ್ಮ ಕಲಾವಿದರ ಸಂಘದ ಆಪೋಸಿಟ್ ಮನೆ, ಮಿಂಟು ಹಾಸ್ಪಿಟಲ್ ಪಕ್ಕದಲ್ಲಿ. ನಗರ ಅದು ಬೇರೆ. ಇಲ್ಲಿ ಟ್ರೈನಲ್ಲಿಂದ ಹೋಗೋದು ಮನೆಗೆ. ಪಾಪ ಅವಳಿಗೆ ತಾಯಿ ಇದರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಅಮ್ಮ ಇಲ್ವಾ? ಅಮ್ಮ ಸತ್ತೋದ್ರು ಅಂತಾಳೆ. ಸತ್ತೋದ್ರು. ಅಪ್ಪನ್ಗೆ ಏನ್ ಹೇಳ್ತೀಯಾ? ನಿಮ್ಮ ಅಪ್ಪಗೆ ಏನ್ ಹೇಳ್ತೀಯಾ? ಪ್ರಾಣ. ನಾನೇನ್ ಹೇಳ್ತೀನಿ, ನೀನ್ ಕರ್ಕೊಂಡು ಹೋಗ್ಬೇಡ, ಬಂದು ಹುಡುಗಿ ನೋಡ್ಕೊಂಡು ಹೋಗು. ನಾವು ನೋಡ್ಕೋತೀವಿ. ಅಟ್ಲೀಸ್ಟ್ ಹುಡುಗಿ ಅಪ್ಪ 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 ಅಂತ ಸಾಯ್ತಾಳೆ. ಪಿಡ್ಸ್ ಬರುತ್ತೆ ಅವಳಿಗೆ. ದಿನಕ್ಕೆ 15 ಸಲ ಬರುತ್ತೆ ಪಿಡ್ಸು. ಇವಾಗ ವಾರಕ್ಕೊಂದ್ಸರಿ, ತಿಂಗ್ಳಿಗೊಂದ್ಸರಿ ಬರೋ ಹಾಗಾಗಿದೆ. ಮೊದಲು ಅಲ್ಲಲ್ಲೇ ಬಿದ್ದೋಗ್ತಿದ್ಲು. ಎಲ್ಲವೂ ಇದೆ ಅವಳು. ಅಲ್ಲಲ್ಲೇ ಬಿದ್ದೋಗ್ತಿದ್ಲು. ಈಗ ಒಂದು ಕಂಟ್ರೋಲ್ ಬಂದಿದ್ದಾಳೆ. ಜೀವ ಬದುಕಿದೆ. ಇಷ್ಟೇ ಹುಡುಗಿ. ನಂಬರ್ ಹೇಳಿ ನಿಮ್ಮ ಅಪ್ಪಂದು. ನಿಮ್ಮ ಅಪ್ಪನ ನಂಬರು. ಅವಳ ಕಿವಿ ಕೇಳಿಸಲ್ಲ, ಜೋರಾಗೆ. ನಿನ್ನ ಹೆಸರೇನು? ಅಲ್ಲ, ಅದೊಂದು ನಂಬರ್. ಹರ್ಷಿತಾ. ನಂಬರ್ ಹೇಳು. ಅಪ್ಪನ ನಂಬರ್ ಹೇಳು. ನಂಬರ್ ಹೇಳು. ನಿಮ್ಮ ಡ್ಯಾಡಿ ನಂಬರ್ ಹೇಳು. ಫೋನ್ ನಂಬರ್. 9845895213. ಮನೆಗೆ ಹೋಗ್ತೀಯ ನೀನು? ನಿಮ್ ಡ್ಯಾಡಿ ಬಂದ್ರೆ ಅವ್ರು ನೋಡ್ಕೋತಾರ ಚೆನ್ನಾಗೆ? ಆಂಟಿ ಬಗ್ಗೆ ಏನ್ ಹೇಳ್ತೀಯ? ನಾನು ಯಾರು? ಅಮ್ಮ. ಎಲ್ಲಿ ಬಿಡ್ತೀರ ಅಂತ ಮಕ್ಕಳು? ನಂಬರ್ ಕರೆಕ್ಟಾಗಿ ಹೇಳಿದ್ರು ಮೇಡಮ್ ಅವರು. ಅವ್ರದೇನಾ ನಂಬರ್ ಪಕ್ಕ. ಇವಳು ಲೀಲಾ ಅಂತ. ಒಬ್ಬರು ಮಗ ಇದ್ದಾರೆ, ಒಬ್ರು ಮಗಳಿದ್ದಾರೆ ಇವಳಿಗೆ. ಆಕ್ಚುಲಿ ಇವಳು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. 30-40 ಸಾವಿರ ರೂಪಾಯಿ ಸಂಬಳ ತಗೊಳ್ತಾಳೆ. ಫ್ಲೋರ್ ಅಲ್ವಮ್ಮ ಲೀಲಾ? ಫ್ಲೋರ್ ಇನ್ಚಾರ್ಜ್ ಕೆಲಸ ಮಾಡ್ತಿರ್ತಾಳೆ. ಫ್ಲೋರ್ ಇನ್ಚಾರ್ಜು. ಕೈಗೆ ಬಾಯಿಗೆ ಸ್ಲೋ ಕೊಡಿಯುತ್ತೆ ಅವಳಿಗೆ. ಮಕ್ಕಳು ಬೀದಿಗೆ ಬಿಸಾಕ್ತಾಳೆ. ಮಗಳನ್ನ ಮದುವೆ ಮಾಡಿರ್ತಾಳೆ. ಹೇಳಮ್ಮ, ಮಗಳ ಹೆಸರೇನು? ಮದುವೆ ನೀನೇ ಮಾಡಿದ್ದ? ಎಷ್ಟು ಖರ್ಚು ಮಾಡಿದ್ರಿ? ಮೊಮ್ಮಗುಗೆ ನಾಮಕರಣ ಮಾಡಿದ್ವಿ. ಎಲ್ಲ ಮಾಡ್ತಾಳೆ. ಅವ್ರ ಮಗಳು ನಂಬರ್ ಚೇಂಜ್ ಮಾಡಿದಾಳೆ. ನಿಮ್ದು ಯಾವ ಊರು? ಹೆಂಗೇರಿ? ಮನೆ ಹತ್ರನೂ ಹೋಗಿದ್ದೀವಿ. ಮನೆ ಖಾಲಿ, ಮಗಳ ನಂಬರ್ ಇಲ್ಲ, ಏನೂ ಇಲ್ಲ. ಸುಮಾರು ಹುಡುಕ್ತೀನಿ ಮೇಡಮ್. ನಾವು ಯಾರು ಕೆಲವ್ರು ಹುಡುಕಲ್ಲ, ನಾವು ಹುಡುಕ್ತೀವಿ. ತುಂಬಾ ಹುಡುಕ್ತೀನಿ, ಬಟ್ ವಿಧಿ ಇಲ್ಲ. ಅವ್ರ ಮಗಳಿಲ್ಲ. ದಯವಿಟ್ಟು ಈ ಮಾಧ್ಯಮದ ಮೂಲಕ ಹೇಳ್ತೀನಿ, ದಯವಿಟ್ಟು ನೀನು ಎಲ್ಲಾರ ಇರಮ್ಮ. ನಿಮ್ಮ ತಾಯಿನ ಕರ್ಕೊಂಡು ಹೋಗ್ಬೇಡ. ಬಂದು ಅಟ್ಲೀಸ್ಟ್ ನೀನು 9 ತಿಂಗಳು ಎತ್ತಿದಾಳಲ್ಲ, ಆ ಎದೆಯಲ್ಲಿ ಕುಡ್ಸಿದಾಳಲ್ಲ, ಇದು ಸತ್ಯ ಅಂತ ಏನಾದರೂ ಜೀವಂತವಾಗಿದ್ದರೆ ನೀನು ಬಂದು ಆ ತಾಯಿನ ನೋಡ್ಕೊಳಕ್ಕೆ. ನಿನಗೂ ಒಬ್ಳು ಮಗಳಿದ್ದಾಳೆ. ನಾಳೆ ನಿನ್ನ ಮಗಳು ಇದೇ ಥರ ಬೀದಿಗೆ ಹಾಕ್ತಾಳೆ. ದಯವಿಟ್ಟು ಅವಳನ್ನ ಬಂದು ನೋಡ್ಕೊಂಡು ಹೋಗು ಅಂತ ಕೇಳ್ತೀನಿ. ನಿನ್ನ ದುಡ್ಡು ಕಾಸು ನನಗೆ ಅವಶ್ಯಕತೆ ಇಲ್ಲ. ಇನ್ನೂ 100 ಜನದ ಹತ್ರ ಭಿಕ್ಷೆ ಬೇಡ್ಸಾಕ್ತೀನಿ. ಬಂದು ಅವಳನ್ನ ನೋಡ್ಕೊಂಡು ಹೋಗು.
ಮಗ ಇದ್ದಾರೆ, ಬರಲ್ಲ. ಎರಡೂ ಕೈಗೆ ಇವಾಗ ಒಂಚೂರು ಪರವಾಗಿಲ್ಲ ಮೇಡಮ್, ಚೆನ್ನಾಗಿದ್ದಾಳೆ. ಓಡಾಡಕ್ಕಾಗಲ್ಲ ಅವಳಿಗೆ, ಮೆತ್ತಗೆ ಹೋಗ್ತಾಳೆ ಬರ್ತಾಳೆ. ಮಗಳ ಮೇಲೆ ಪ್ರೀತಿ ಇದೆಯಾ ನಿಮಗೆ? ಯಾರು ನೋಡ್ಬೇಕು ನೀವು? ಮಗಳು ನೋಡ್ಬೇಕಾ ಮಗನ್ ನೋಡ್ಬೇಕಾ? ಏನಂತ? ಜೋರಾಗಿ ಹೇಳಿ. ಜೈಲಿಗೆ ಹೋಗ್ಯಾರ? ಯಾಕೆ? ಮಗಳಿದ್ದಾಳೆ. ಯಾರು ಸುಟ್ಟಾಕಿದ್ದು? ಗಂಡ ಇಲ್ವಾ ನಿಮ್ಗೆ? ಮನೆಯವರು ಇಲ್ಲ. ಬೆಂಗಳೂರಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ರಿ ಫ್ಲೋರ್ ಮ್ಯಾನೇಜರ್ ಆಗಿ? ಶಾಯ್ ಹಾಕ್ಬಿಡೋದು. ಓಕೆ, ಗೊತ್ತು. ಹೇಳಿದ್ದು ನೋಡಿ, ಒಂದು ಜೀವ ಈ ಅಮ್ಮ ಚೆನ್ನಾಗಿದ್ದಿದ್ರೆ ಅವ್ರ ಮಕ್ಕಳಿಗೆ ಚಿಕ್ಕ ಮುಖ ತೊಳಿಯಕ್ಕಾದ್ರೂ ಮನೇಲಿ ಇಟ್ಕೋತಿದ್ರೇನು. ಚೆನ್ನಾಗಿಲ್ಲ ಅಂತ ಬೀದಿಲಿ ಬಿಸಾಕಿದಿರ ತಾಯಿನ. ಅಲ್ಲ, ಇಷ್ಟು ಚೆನ್ನಾಗಿದ್ದಾರಲ್ಲ, ಕರ್ಕೊಂಡು ಹೋಗೋರು ಬೇಕಲ್ಲ. ನನಗೆ ಈಗ ಬಂದ್ರೆ ಕಳಿಸ್ಕೊಡ್ತೀನಿ, ಬರ್ಬೇಕು ಅವ್ರ ಕುಟುಂಬದವ್ರು. ದುಡಿಬೇಕಾರೆ ಎಲ್ಲ ತೆಗೆದುಕೊಟ್ರು ಮಕ್ಕಳಿಗೆ. ಕಾರು ಎಲ್ಲ ಕೊಡ್ಸಿದ್ದೀರಾ? ಮದ್ವೆ ಮಾಡಿದ್ದಾರೆ, ಮೊಮ್ಮಕ್ಕಳು ನಾಮಕರಣ ಮಾಡಿದಾಳೆ. ಸೊ ನಿಮಗೆ ಫ್ಲೋರ್ ಇನ್ಚಾರ್ಜ್ ಅಂದ್ರೆ ಒಳ್ಳೆ ನಾಲೆಡ್ಜ್ ಇರುತ್ತೆ, ಯಾಕೆಂದ್ರೆ ಜವಾಬ್ದಾರಿ ಇವತ್ತದ ಕೆಲಸ. ಈಗ ಮಾತಾಡ್ತಾರೆ, ಮೊದಲು ಬಂದಾಗ ಮಾತಾಡಕ್ಕಾಗ. ಬನಶಂಕರಿ ಪೊಲೀಸ್ ಸ್ಟೇಷನ್ ಇವರು. ಎದೊಳ್ಕಂದ ನಿಂತ್ಕೊಬಿಡು ನೀನು. ಏಯ್ ನಮ್ಮ ಹೀರೋಯಿನ್, ಜೋರಾಗಿ ಹೇಳ್ಬೇಕು. ನಮಸ್ತೆ. ಒಂದು ನಿಮಿಷ ನಾನು ಕೇಳ್ತೀನಿ, ನೀವು ಹೇಳ್ಬೇಕು ಜೋರಾಗಿ. ನಿನ್ನ ಹೆಸರು ಹೇಳ್ಕಂದ? ಪಂಕಜ ಅಂತ. ಎಲ್ಲಿ ಪಂಕಜ ಅಂದ್ರೆ ಯಾವ ಊರು? ದೊಡ್ಡಬಳ್ಳಾಪುರ. ಏನ್ ಮಾಡ್ಕೊಂಡಿದ್ದೀರಾ? PhD ಆಗಿದೆ. PhD. ನಿಮ್ಮ ಮಾವ ಏನ್ ಕೆಲಸ? ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ ಜಡ್ಜ್ ಅಂತ. ಜಡ್ಜು. ನಿಮ್ ಗಂಡ? ಅವರು ಕೂಡ ಅವ್ರು ಜಡ್ಜು. ಏನ್ ಓದಿದ್ದೀರಾ ನೀವು? PhD ಆಗಿದೆ. ಎಲ್ಲಿ ಓದಿದ್ದು? ಕೊಂಗಡಪ್ಪ ಮತ್ತೆ ಶೇಷಾದ್ರಿಪುರಂ ಕಾಲೇಜಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಇದೆಯಲ್ಲ, ಯಲಹಂಕ ಹತ್ರ, NES. ಅವ್ರ ಮಾವ ಗಂಡನ್ ಅಪ್ಪ ಜಡ್ಜು. ಯಾವ ಕೋರ್ಟಮ್ಮ? ಸೀನಿಯರ್ ನನಗೆ ಡಿವಿಷನ್. ಮೊದಲೇ ಇಂಗ್ಲಿಷ್ ಬರಲ್ಲ. ಸೀನಿಯರ್ ದೊಡ್ಡಬಳ್ಳಾಪುರದಲ್ಲಿ ಸೀನಿಯರ್ ಡಿವಿಷನ್ ಜಡ್ಜ್ ಕೋರ್ಟ್ ಅಂತ ಇದೆ. ಅವ್ರ ಹೆಸರು? ರಾಘವೇಂದ್ರ ಅಂತ. ನನ್ನ ಮಾವನ ಹೆಸರು. ನನ್ನ ಗಂಡನ ಗಂಡನ ಹೆಸರು? ಆದಿತ್ಯ ಅಂತ. ಅವರು ಜಡ್ಜು, ಮಾವನು ಜಡ್ಜು. ನೀವು ಓದೋದಕ್ಕೆ ದುಡ್ಡು ಯಾರು ಕೊಟ್ರು? ಗವರ್ನಮೆಂಟ್. ಎಷ್ಟು ಕೊಟ್ರು? 200 ಕೋಟಿ. 200 ಕೋಟಿ ಹೌದು. ಪಕ್ಕ? ಪಕ್ಕ. ಕ್ಯಾಶ ಅಕೌಂಟ್ಗ? ಅಕೌಂಟ್. ಯಾರಿದ್ರು CM? ಯಡಿಯೂರಪ್ಪ. ಸಾಲ ತೀರ್ಸಿದ್ರ? ಹೌದು, ತೀರಿಸಿದೆ. ಹೆಂಗ್ ತೀರ್ಸಿದ್ರಿ? ಇಲ್ಲ, ಕೆಲಸ ಮಾಡ್ತಾ ಇದ್ದೆ. ಸಕ್ಸಸ್ಫುಲ್ ಬಿಸ್ನೆಸ್ ಅಂತ ಇದೆಲ್ಲ ಹಾ. ಜಕ್ಸನ್ದಲ್ಲಿ. ಮತ್ತೆ ರೆಸಲ್ಟ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಂತ ಇದೆ, ಅಲ್ಲಿ ತೀರ್ಸಿದ್ರ? ಏನ್ ಮಾಡಿದ್ರಿ? 200 ಕೋಟಿ ಏನ್ ಖರ್ಚು ಮಾಡಿದ್ರಿ? ನನ್ನ ಊಟ, ತಿಂಡಿ, ಬಟ್ಟೆ, ಹಾ. ನನ್ನ ಶೂ ಇಂದ ಹಿಡ್ದು ಅಲ್ಲಿ. ನನ್ನ ಚಪ್ಪಲಿ, ನನ್ನ ಬೆಲ್ಟ್, ಸ್ನೋ ಪೌಡ್ರ್, ಪ್ರತಿಯೊಂದು ನನ್ನ ಸ್ಟಿಕ್ಕರು, ಪ್ರತಿಯೊಂದು. ಅಷ್ಟೊಂದು ಖರ್ಚು ಮಾಡಿದ್ರಾ? ಹೌದು. PhD ಫುಲ್ ಕಂಪ್ಲೀಟ್ ಆಯ್ತಲ್ಲ, ಫುಲ್ ಖರ್ಚಾಯ್ತು. ಯಾವ್ದ್ರ ಮೇಲೆ PhD ಮಾಡಿದ್ದು? ಹೇಳಿ ಹೇಳಿ ಹೇಳಿ. ಸೈನ್ಸ್ ಮೇಲೆ, ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಹೌದು. ಆಮೇಲೆ ಒಳ್ಳೆ ಹುಡುಗಿ, ಪಾಪ ಗಂಡ ಇದಾರೆ. ಅಲ್ಲ ಮೇಡಮ್, ಈಗ ಎಲ್ಲ ಓಕೆ, ಇದೆ. ಈಗ ಅವ್ರು ಹೇಳಿದ್ದಲ್ಲಿ ನಿಜನಾ ಅಥವಾ ಏನಾಗಿದೆ ಅವ್ರಿಗೆ? ಇಲ್ಲ, ಅವ್ರು ಹೇಳಿದ್ದೆಲ್ಲ ಗೊತ್ತಿಲ್ಲ ಸರ್. ಅವ್ರು ಹೇಳಿದ್ದನ್ನ ನಿಮಗೆ ತಿಳಿಸಿದ್ದೀನಿ. ಅಲ್ಲ, ಅವ್ರು ನಿಮಗೆ ಸಿಕ್ಕಿದ್ದೆ. ಅವ್ರ ಯಾವ ಸ್ಟೇಷನ್ ಅಮ್ಮ ನೀವು? ಇಲ್ಲ, ನಾನು ದೊಡ್ಡಬಳ್ಳಾಪುರ ಪೊಲೀಸ್ ಸ್ಟೇಷನ್ ಇಂದ ನಾನೇ ಅವ್ರ ತಾಯಿ. ಡೈರೆಕ್ಟ್ ಲೆಟರ್ ತಗೊಂಡ್ಬಂದು ಅವ್ರ ತಾಯಿ ಕರ್ಕೊಂಡು ತಾಯಿ ಕರ್ಕೊಂಡು. ಹೌದು, ಅವ್ರ ನನ್ನ ತಾಯಿ ಅಂತಾನೆ ಹೇಳ್ಕೊಂಡ್ ಬಂದಿದ್ದು. ಹೌದು. ನಿಮ್ ತಾಯಿ ಬಗ್ಗೆ ಒಂಚೂರು ಹೇಳಿಮ್ಮ. ಅದೇನೋ DNA ಅದೇನೋ ಹೇಳಿದ್ರಲ್ಲ ಅದು. ಹೌದು ಸರ್, ಅದು ಕೋರ್ಟ್ ಅಲ್ಲಿ ನನ್ನ ಸರ್ಟಿಫಿಕೇಟ್ ಅಲ್ಲಿ ಮತ್ತೆ ನಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿಯಲ್ಲಿ ಬರ್ಬೇಕು. ಕೋರ್ಟ್ ಕೇಳ್ತಾ ಇದೆ ನನ್ನ ತಾಯಿದು. ಏನಂತ? ಇವ್ರು ತಾಯಿ ಅನ್ನೋದಕ್ಕೆ ಏನ್ ಸಾಕ್ಷಿ ಅಂತ. ಕರಳು ಎಳೆಯುತ್ತೆ ಅಂತ ಮೇಡಮ್ ಹೇಳ್ತಾರೆ. ಕರಳು ನಾನು ಹೇಳೋದು ಹಾಗೆ. ಅಲ್ಲ, ಒಂದು DNA ಟೆಸ್ಟ್ ರಿಪೋರ್ಟ್. ನಾನು ಅವ್ರ ಮಗಳು ಅಂತ ನಾನು ತೋರಿಸ್ತೀನಿ. ಒಂದು ಡ್ರಾಪ್ ಬ್ಲಡ್ ಅಷ್ಟೇ ಕೇಳೋದು. ಪ್ರಪಂಚದಲ್ಲಿ ಒಂದು ಡ್ರಾಪ್ ಬ್ಲಡ್ ಅಷ್ಟೇ. PhD ಕೇಳೋದು DNA ಟೆಸ್ಟ್. ಹೌದು. ನಾನೇನ್ ಹೇಳ್ತೀನಿ, ಕರುಳು ಹೇಳುತ್ತಮ್ಮ ಮಗು ಅಂತ. ತನ್ನ ಹೆತ್ತು ಮಗುನ ಯಾವ ತಾಯಿಯೂ ಇಲ್ಲ ಅಂತ ಹೇಳಲ್ಲ ಅಂತ ನಾನು ಹೇಳ್ತೀನಿ. ಅವ್ರೇನ್ ಹೇಳ್ತಾರೆ, ನಂಗೆ DNA ಟೆಸ್ಟ್ ಮಾಡಿಸಿ ಅಂತ ಇವ್ರು ಹೇಳ್ತಾರೆ. ಪಂಕಜ ಅಂದ್ರೆ ಅವ್ರನ್ನ ತುಂಬಾ ಓದಿದ್ದಾರೆ ಅಂತ. ಹೌದು, ಅವ್ರು ಒಪ್ಕೋತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಒಂದು ಡ್ರಾಪ್ ಬ್ಲಡ್. ನಾನು ಎಷ್ಟು ನನಗೂ ಅವ್ರು ಒಪ್ಕೋತಾ ಇಲ್ವಾ, ಇವ್ರು ಮದುವೆ ಆದ್ರೂ ಗೌರ್ಮೆಂಟ್ ಅಲ್ಲಿ, ನಾನು ಗೌರ್ಮೆಂಟ್ ಹಾಸ್ಪಿಟಲ್ ನನಗೆ ಅವ್ರ ತಾಯಿ ಕರ್ಕೊಂಡ್ ಬಂದಿದ್ದು ಪೊಲೀಸ್ ಸ್ಟೇಷನ್ ಇಂದ ಕಳಿಸ್ಕೊಡ್ತಾರೆ. ದೊಡ್ಡಬಳ್ಳಾಪುರ ಪೊಲೀಸ್ ಸ್ಟೇಷನ್ ಲೆಟರ್ ಇದೆ. ಯಾವಾಗ ಈಗ ಬಂದಿದ್ದು ನವೆಂಬರ್ ಎಂಡಲ್ಲಿ ಬಂದಿದ್ದು ಮೇಡಮ್. ನಿಜನಾ? ನಿಜ. ಬಂದಿದೆ. ಹೌದು, ನಮ್ಮ ತಾಯಿ ಜೊತೆ ಇನ್ನೊಬ್ರು ಬಂದಿದೆ, ಚಂಚಲ ಅಂತ. ಅಲ್ಲ ಮೇಡಮ್, ತಾಯಿ ಈಗ ಏನ್ ಕೆಲಸ ಮಾಡ್ತಾರೆ? ಅಂಗನವಾಡಿ ಸ್ಕೂಲ್ ಟೀಚರ್. ಇದಕ್ ಮುಂಚೆ ಯಾವ ಸ್ಪಂದನದಲ್ಲಿ ಇದ್ರ? ಶಿವಮೊಗ್ಗದಲ್ಲಿ. ಸ್ಪಂದನ ಅಲ್ಲ, ಯಾವ್ದದು? ಶಿವಮೊಗ್ಗ ಅಲ್ವಾ? ಹೌದು, ಶಿವಮೊಗ್ಗದಲ್ಲಿ ಮಾನಸ ನರಸಿಂಹಮಲ್ಲಿ. ರಜನಿ ಮೇಡಮ್ ಇದಾರಲ್ಲ, ರಜನಿ ಪೈ. ಎಷ್ಟ್ ಕಟ್ತಾ ಇದ್ರಿ ದುಡ್ಡಲ್ಲಿ? ದುಡ್ಡ ಅಲ್ಲಿದ್ರಂತೆ. ಅಲ್ಲಿಂದ ಅವ್ರೇನೋ ದುಡ್ಡು ಕಟ್ಟಿಲ್ಲ, 25,000 ಏನೋ ಕಟ್ತಾ ಇದ್ರಂತೆ. ಕಟ್ಟಿಲ್ಲ ಅಂತ ಆಚೆ ಕಳ್ಸಿದ್ರಂತೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಲೆಟರ್ ತಗೊಂಡು. ಅಲ್ಲ, ಇವಾಗ ಅವ್ರು ಏನ್ ಹೇಳಿದ್ರ PhD ಜಡ್ಜು ಅದೆಲ್ಲ ನಿಜಾನಾ ಹಿಂಗೆ ಗೊತ್ತಿಲ್ಲ. ಅವ್ರ ತಾಯಿ ಹೇಳಿದ್ರು. ಅವ್ರ ಹಂಗಂತ ಹೇಳ್ಕೊತಾ ಇರೋದಷ್ಟೇ. ಅವ್ರ ಜೊತೆಗೆ ಬಂದ್ಬಿಟ್ಟು ಅವ್ರ ಅಮ್ಮ ಹೇಳಿದ್ದು
ಹೆವಿ ಟಾರ್ಚರ್ ಲೈವೇ ಇದೆ. ಹೆವಿ ಟಾರ್ಚರ್, ಹೊಡಿತಾಳೆ, ಬೈತಾಳೆ, ಮಾಡ್ತಾಳೆ, ನನಗೆ ಕಾಟ ಅಂತ ಗೊಳೋ ಅಂತ ಹೇಳ್ತಿದ್ರು. ಅವ್ರ ಅಮ್ಮಂಗೆ ವಯಸ್ಸಾಗಿದೆ. ಇವ್ರಿಗೆ ಮದ್ವೆ ಆಗಿರೋದು ಏನಾದ್ರು? ಹೌದು, ನನಗೆ ಮದುವೆ ಫೋಟೋ ಗೀಟೋ ಏನೋ ಕೊಟ್ಟಿಲ್ಲ. ಹಾಂ ಮದುವೆ ಆಗಿದೆ, ಅದಂತ ನಿಜ. ಒಂದೇ ನಮ್ಮ ಮಾವರು ಇದ್ದಾರೆ ಕೋರ್ಟಲ್ಲಿ ಜಡ್ಜ್, ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ. ನಮಗೆಲ್ಲ ಇವರೇ ಜಡ್ಜ್ಗಳು ಹೆಂಡ್ತಿ, ಮಿನಿಸ್ಟರ್ ಹೆಂಡ್ತಿ, MLA ಹೆಂಡ್ತಿನೇ ನನಗೆ. ಮೇಡಮ್ ಎಲ್ಲರೂ ಅದೇನಾದ್ರು ದೊಡ್ಡ ದೊಡ್ಡವರಿಗೆ ಅದೇನಾದ್ರು ಟ್ರೈ ಮಾಡಕ್ಕೆ ಅಲ್ಲಿ ಯಾರಾದ್ರೂ ಇದಾರ ಅಂತ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಲಿಲ್ವಾ ಇವರು? ಅಂದ್ರೆ ಅವ್ರು ಇವ್ರು ನಿಮಗೆ ಗೊತ್ತಾ ಅಂತ ಕೇಳಿಲ್ಲ. ಇವ್ರನ್ನ ಕಳ್ಸಿಕೊಟ್ಟವ್ರು ಮತ್ತೇನಾದ್ರು ವಾಪಸ್ ಬಂದು ಅವ್ರು ಇವತ್ತಿಗೂ ಫೋನ್ ಮಾಡಿಲ್ಲ. ದೊಡ್ಡ ಬಿಡಪ್ಪ ಬಿಟ್ಟವ್ರೆ. ಇಲ್ಲ, ನಾವು ಬಿಟ್ಬಿಟ್ಟಿದ್ವಿ. ನಾವು ಕೂಡ ಸೇರ್ಸಲ್ಲ. ಇಲ್ಲಿಂದ ಆಚೆ ಹೋದ್ರು ನಾವು ಕೂಡ ಸೇರ್ಸಲ್ಲ ಅಲ್ವಾ? ನಾವು ಕೂಡ ಸೇರ್ಸಲ್ಲ. ನಾವು ಸೇರ್ಸಲ್ಲ. ಸೇರ್ಸಲ್ಲ. ನಾವ್ ಯಾಕೆ ಸೇರ್ಸ್ಬೇಕು? ಹೌದು, ನಾವ್ಯಾಕೆ ಸೇರ್ಸಲ್ಲ? ನಾವೇನು ಅಮ್ಮ ಇಂಟ್ರೆಸ್ಟ್ ನಾವು ಕೂಡ ಸೇರ್ಸಲ್ಲ. ನಾವು ಸೇರ್ಸಲ್ಲ. ಈ ಹುಡುಗಿ 2 ಕಾಲ ಸ್ವಾಧೀನ ಇಲ್ಲ. ಈ ಹುಡುಗಿ ಅವ್ರ ಗಂಡ ಆಕ್ಚುಲಿ ಉತ್ತರ ಕರ್ನಾಟಕ, ಕನ್ನಡ ಬರಲ್ಲ ಈ ಹುಡುಗಿಗೆ. किधर से आया? जोर से बोल थोड़ा. भागलपुर से आया हूँ। कैसे आया इधर? मेरा ट्रेन में आदमी को चढ़ा दिया था, मैं आया इधर। कौन फोन किया तुम आकर को? मेरा हस्बैंड के। ಅವ್ರ ಗಂಡ ಕರೆಸ್ಕೊಳ್ತಾನೆ. ಇವಳಿಗೊಂದು ಹೆಣ್ಮಗು ಇದೆ. ಅವ್ರ ಗಂಡ ಬೇರೆ ಮದುವೆ ಆಗಿದ್ದಾರೆ ಆಲ್ರೆಡಿ. ಅವಳೇ ಹೇಳ್ತಾಳೆ ಅವ್ರ ಮನೇಲಿ ಸಿಕ್ಕಾಪಟ್ಟೆ ಹೊಡಿಯೋರಂತೆ, ಹೆವಿ ಟಾರ್ಚರು. ಇವಳು ನಿಂಗೆ ಎತ್ಕೊಂಡೇ ಹೋಗಬೇಕು. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನಿಂದ ಕಳಿಸಿರ್ತಾರೆ ಇವಳನ್ನ. 5 ದಿವಸ ಅಲ್ಲೇ ಮಲಗಿರ್ತಾಳೆ. ನನಗೆ 6ನೇ ದಿವಸ ಫೋನ್ ಬರುತ್ತೆ. ನಾನು ಹೋಗಿ ಅವಳನ್ನ ಎತ್ಕೊಂಡು ಬರ್ತೀನಿ. ಅವಳಿಗೆ ಓಡಾಡೋಕ್ಕೂ ಆಗಲ್ಲ, ಕುತ್ಕೊಂಡ್ರು ಅವಳಿಗಾಗಲ್ಲ, ಏನೂ ಆಗಲ್ಲ, ಹಿಂಗೆ ಅಷ್ಟೇ. ಅವಳು ಅಲ್ಲಿ ಮೆಂಟಲ್ ಕಂಡೀಷನ್ ಸರಿ ಇದೆ. ಮೆಂಟಲಿ ಚೆನ್ನಾಗಿದ್ದಾಳೆ ಒಂಚೂರು. ಈ ಪೂರ್ತಿ ಏನೂ ಇಲ್ಲ ಅವಳಿಗೆ, ಸ್ವಾಧೀನನೇ ಇಲ್ಲ. ಮದ್ವೆ ಆಗಿದೆಯಾ ಈ ವಯಸ್ಸು? ಒಂದು ಮಗು ಇದೆ. ಪೊಲೀಸ್ ಏನೋ ಅಟ್ಯಾಕ್ ಏನಾಗಿದೆಯೋ ಗೊತ್ತಿಲ್ಲ ನಂಗೆ ಅಷ್ಟೆಲ್ಲ. ಎಲ್ಲಿಯವರು? ಅದೇ ಬಾಗಲ್ಪುರ ಆ ಕಡೆ, ನಮ್ಮ ಈ ಕಡೆಯವರಲ್ಲ. ಮಗು ಇದೆ. ಗಂಡ ನಾನು ಹಾಸ್ಪಿಟ್ಲಿಗೆ ತೋರಿಸ್ತೀನಿ ಅಂತ ಕರೆಸ್ಕೊಳ್ತಾನಂತೆ. ಇಲ್ಲಿ ಬಂದು ಫೋನ್ ಮಾಡ್ತಾಳೆ, ಸ್ವಿಚ್ ಆಫ್ ಬರುತ್ತೆ. ಅವಳು ಹೇಳಿದ್ದು, ಬೇರೆ ವಿಷಯ ನಮ್ಗೆ ಸತ್ಯ ಗೊತ್ತಿಲ್ಲ. ಅವ್ರ ಅಪ್ಪನ ನಂಬರ್ ಸಿಕ್ಕಿದೆ, ಬಟ್ ಅವ್ರ ಅಪ್ಪನ ನಂಬರ್ ಲೈವಲ್ಲಿ ಸುಮಾರು ಸಲ ಹಾಕಿದ್ದೀನಿ. ಬಟ್ ಅವ್ರ ಅಪ್ಪ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಾನೆ ಸಿಕ್ಕಾಪಟ್ಟೆ. ಇವಳನ್ನ ಕರ್ಕೊಂಡು ಹೋಗೋ ಅಷ್ಟು ಯಾರೂ ಇಲ್ಲ, ಯಾರೂ ಕರ್ಕೊಂಡು ಹೋಗಲ್ಲ, ಅಷ್ಟೇ. ಅಂದ್ರೆ ಮೇಡಮ್ ಈ ತರ ಏನಾದ್ರು ಆಡೋರೇ ಜಾಸ್ತಿ ಹೊರಗಡೆ ಇರೋದಂತ ಇಂಥವರೇ ಇರೋದು ಸರ್. ನಿನ್ನ ಹೆಸರು ಹೇಳ್ಕಂದ, ನಿನ್ನ ಹೆಸರು ಹೇಳು. ಸ್ವಂತ ತಾಯಿ. ನಾನು ಕೆಲವ್ರನ್ನ ನೋಡಿದ್ದೀನಿ, ಇಲ್ಲ ಅಂತಲ್ಲ. ಕೆಲವರು ಏನಾಗುತ್ತೆ ಅಂದರೆ ಯಾರೋ ಒಬ್ರು ಮಾಡೋದ್ರಿಂದ ಎಲ್ಲರೂ ಇದಾಗ್ತಾರೆ. ಸ್ವಂತ ತಾಯಿ ನನ್ನ ಮಗಳಲ್ಲ ಅಂತ ಕರ್ಕೊಂಬಂದು ಬಿಟ್ಬಿಟ್ಟು ಹೋಗ್ತಾಳೆ. ತೀರ್ಥಹಳ್ಳಿ ಅವಳು ಆ್ಯಕ್ಚುಲಿ 1 ವರ್ಷ ಇವ್ರ ತಾಯಿ ಬಂದಿರಲ್ಲ. ಅವಳು ಬಂದಿದ್ದರೆ ತಾಯಿ, ಅವಳು ತಾಯಿ ಅಲ್ಲ ಅಂತ ಬಿಟ್ಬಿಟ್ಟು ಹೋಗ್ತಾಳೆ. ಅವಳಿಗೆ ಬಟ್ಟೆ ಹಾಕ್ಕೊಳಕ್ಕೆ ಬರಲ್ಲ. ನೋಡ್ತಾ ಇದ್ದೀರಾ ನೀವೇ ಆ ಹುಡುಗಿ ಪರಿಸ್ಥಿತಿ ಏನು ಅಂತ. ಅವಳಿಗೆ ಯಾವಾಗಲೂ ನಾವು ಮೈ ತುಂಬ ಬಟ್ಟೆ ಹಾಕಿರ್ತೀವಿ. ಅವಳಿಗೆ ಒಂದು ಡೇಟ್ ಆದರೂ ಒಂದು ಹುಡುಗಿಗೆ ಗೊತ್ತಾಗಲ್ಲ, ಅವ್ಳು ಬಟ್ಟೆ ಹೆಂಗೆ ಹಾಕೋಬೇಕು ಗೊತ್ತಾಗಲ್ಲ. ಬರೀ ಊಟ ಒಂದು ಮಾಡ್ತಾಳೆ. ಈಗ ಒಂಚೂರು ಪರವಾಗಿಲ್ಲ, ಚೆನ್ನಾಗಿ ಆಗಿದ್ದಾಳೆ. ಬಂದು 2 ವರ್ಷ ಆಗ್ತಾಯಿದೆ. ಅವಳು 1 ವರ್ಷದ 8 ತಿಂಗಳೇನೋ ಆಯಿತು ಇವಳು ಬಂದು. ಸ್ವಂತ ತಾಯೇ ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ. ಇತ್ತೀಚೆಗೆ ಅವ್ರ ತಾಯಿ ಬರ್ತಾರೆ, ನಾ ಕರ್ಕೊಂಡು ಹೋಗ್ತೀನಿ ಅಂತ. ಯಾತಕ್ಕೆ ಅಂತಂದರೆ ಈ ಹುಡುಗಿ ಹೆಸರಲ್ಲಿ 1 ಎಕರೆ ಜಮೀನಿದೆ, ಮನೆ ಇದೆ. ಅದ್ಯಾವುದೋ ಗೌರ್ಮೆಂಟಿಂದ ಕೊಟ್ಟಿರೋ ಆ ಮನೆನ ಇವರ ತಾಯಿ ಅಣ್ಣನ ಮಗನಿಗೆ ಮದುವೆ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಬರ್ತಾರೆ. ಆವಾಗ ನಾನು ಲೈವ್ ಮಾಡಿದಾಗ ಎಲ್ಲರೂ ಕಳಿಸ್ಬೇಡಿ ಅಂತ ಹೇಳ್ತಾರೆ. ಸದ್ಯಕ್ಕೆ ನಾವು ಕಳಿಸ್ಕೊಟ್ಟಿಲ್ಲ. ಅವಳು ಹುಷಾರಾದ್ಮೇಲೆ ಬೇಕಾದ್ರೆ ಅವ್ರು ಇಲ್ಲೇ ಬಂದು ಮದುವೆ ಮಾಡಿ, ನಮಗೇನಿಲ್ಲ, ಇನ್ನೂ ಚೆನ್ನಾಗೇ ಮಾಡಿ ಕಳಿಸ್ತೀವಿ. ಒಂದು ಗ್ರಿಪ್ ಇರುತ್ತೆ. 2 ದಿನ ಚೆನ್ನಾಗಿರೋರ ಹತ್ರ ಸಂಸಾರ ಮಾಡೋದೇ ಕಷ್ಟ. ಇನ್ನು ಹುಡುಗಿಗೆ ಏನೋ ಗೊತ್ತಿಲ್ದಿದ್ದವ್ಳಿಗೆ ಏನು ಮಾಡಬೇಕು? ಅದಕ್ಕೆ ನಾವು ಇನ್ನೂ ಕಳಿಸಿಲ್ಲ. ಅವಳೊಂಚೂರು ಚೆನ್ನಾಗಾದರೆ ಖಂಡಿತ ಕಳಿಸ್ಕೊಡ್ತೀವಿ. ಅವಳ ಮೆಂಟಲ್ ಕಂಡೀಷನ್ ಚೆನ್ನಾಗಿದೆಯಾ? ಏನಿಲ್ಲ, ನೀವೇನಾರು ಮಾತಾಡಿ ಅವಳು ಆಗ್ತಿರ್ತಾಳೆ. ನೀವು ಮಾತಾಡ್ಬೋದು, ಅವಳೇ ಹೇಳ್ತಾಳೆ. ನಿನ್ನ ಹೆಸರೇನು ಪುಟ? ಪ್ರತೀಕ್ಷಾ. ಓದಿದ್ಯಾ? ಏನಾದರೂ ಎಜುಕೇಶನ್ ಮಾಡಿದ್ಯಾ? ಗೊತ್ತಿಲ್ಲ. ನಿಮ್ಮ ಅಪ್ಪ ಅಮ್ಮನ ಹೆಸರು ಗೊತ್ತಾ? ನನ್ನನ್ನು ನೋಡ್ಕೊಂಡಿಲ್ಲ, ಅವ್ರನ್ನೇ ನೋಡ್ಕೊಂಡಿಲ್ಲ. ನಿಮ್ಮ ಅಪ್ಪನ ಹೆಸರು ಗೊತ್ತಾ? ಅಪ್ಪ ಅಮ್ಮನ ಹೆಸರು ಗೊತ್ತಾ? ಅಮ್ಮ ಇದಾರೆ. ಈಗ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ಯಾರು? ಹೆಂಗ್ ಬಂದ್ರಿ? ಹೇಳಪ್ಪ. ಚಿಕ್ಕಮ್ಮ. ಓಕೆ. ಈಗ ನಿಮ್ಮ ಮನೆಯವ್ರು ಕರೀತಾ ಇದಾರಂತೆ, ಹೋಗ್ತೀಯಾ? ಮದುವೆ ಮಾಡ್ತಾರಂತಲ್ಲ, ಹೋಗ್ತೀಯಾ ಅಥವಾ ಇವರೇ ಚೆನ್ನಾಗಿ ನೋಡ್ಕೋತಾ ಇದಾರ? ಹೋಗ್ತೀಯಾ? ಅವ್ರವ್ರ ಡಿಸಿಷನ್ಸು. ಬಟ್ ಇಲ್ಲಿವರೆಗೂ ಸಾಕಿರ್ತೀರಲ್ಲ, ಏನು ಬಟ್ ಚೆನ್ನಾಗಿದ್ರೆ ಪರವಾಗಿಲ್ಲ.